ಹಾಗೂ ಮಹಿಳೆಯರಿಗೆ ಮತ್ತು ಎಲ್ಲ ಥರದ ನಾಗರಿಕರಿಗೆ ಅವರು ಒಂದು ಹಾಕಿಕೊಟ್ಟ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಕಾರ್ಯನಿರ್ವಹಣೆ ಮಾಡಿ ಅವರ ಒಂದು ನೆನಪನ್ನು ನಾವು ಮಾಡಿಕೊಳ್ಳುತ್ತಾ ಇವತ್ತು ಅವರ ಒಂದು ಪರಿನಿರ್ವಹಣಾ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಇವತ್ತಿನ ದಿನ ಎಲ್ಲ ಈ ಕಾರ್ಯಕ್ರಮಕ್ಕೆ ಗಂಗಾವತಿ ತಾಲೂಕಿನ ಸಮಸ್ತ ಎಲ್ಲ ಸಮಾಜದ ನಾಗರಿಕರು ಹಾಗೂ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರು ಜನಪ್ರತಿನಿಧಿಗಳು ಆಗಮಿಸಿರುತ್ತಾರೆ. ಅದೇ ರೀತಿಯಾಗಿ ಎಲ್ಲ ಅಧಿಕಾರಿಗಳು ಆಗಮಿಸಿರುತ್ತಾರೆ. ಅವರ ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಇವತ್ತು ಒಂದು ಈ ಪೂಜೆಯನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಣೆ ಮಾಡ್ತಿದ್ದೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ಈ ದಿನ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ್ದು ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೆ ಎಲ್ಲರೂ ಸೇರಿದ್ದೀವಿ. ಇವತ್ತವ್ರು ನಮ್ಮ ಜೊತೆ ಇಲ್ಲ, ಆದರೆ ಅವ್ರು ಹಾಕ್ಕೊಟ್ಟಿರೋ ಮಾರ್ಗದರ್ಶನ ಇವತ್ತಿಗೂ ನಮ್ಮ ಪ್ರತಿನಿತ್ಯದ ಕೆಲಸದಲ್ಲಾಯಿತು ಮಾರ್ಗದರ್ಶನ ಮಾಡ್ತಾಯಿದೆ. ನಾವೆಲ್ಲರೂ ಅವರ ಆದರ್ಶಗಳನ್ನು ಪಾಲಿಸೋಣ, ಬರೀ ಬಾಯಲ್ಲಿ ಹೇಳೋದಲ್ಲ, ಅವ್ರು ಹೇಳಿರೋ ದಾರಿಯಲ್ಲಿ ನಡೆಯೋಣ ಅಂತ ನಿಮ್ಮೆಲ್ಲರೂ ಕೇಳ್ಕೊಂಡು ನಾನು ಮಾತನಾಡ್ತೀನಿ. ನೀಡಿದಂಥ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 67ನೇ ಪರಿನಿರ್ವಾಣ ದಿನ ಇವತ್ತು ಗಂಗಾವತಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟೂರಲ್ಲಿ ಆಚರಣೆ ಮಾಡೋದ್ರ ಜೊತೆಗೆ ಅವರ ತತ್ವ ಸಿದ್ಧಾಂತಗಳನ್ನು ಅವ್ರ ದೇಶಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆಯನ್ನು ನಾವೆಲ್ಲರೂ ಇವತ್ತು ಆಚರಣೆ ಮಾಡೋದ್ರ ಮುಖಾಂತರ ಕಾರ್ಯ ಮಾಡಬೇಕಾಗಿದೆ. ಅವ್ರ ಮಾರ್ಗದರ್ಶನದಲ್ಲಿ ಏನು ಕೊಟ್ಟಿದ್ದಾರೆ, ಮುಖ್ಯವಾಗಿ ಎಲ್ಲರೂ ನಾವು ಸಮಾನತೆಯನ್ನು ಸಾರೋದ್ರ ಮುಖಾಂತರ ಅವರ ಒಂದು ಅನಿಸಿಕೆಗಳನ್ನು ಅವರ ಒಂದು ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುಖಾಂತರ ಕಾರ್ಯ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು 68 ವರ್ಷಗಳ ಗತಿಸಿದೆ. ಅವರು ನಮ್ಮನ್ನು ಬಿಟ್ಟು ಇವತ್ತು ಹುತಾತ್ಮರಾದ ಸಹಿತ ಅವರ ತತ್ವ ಸಿದ್ಧಾಂತ, ಅವರ ಆಚರಣೆ, ಅವರ ಸಂವಿಧಾನ ಏನು ಎಲ್ಲರಿಗೂ ಒಂದು ಮಾರ್ಗದರ್ಶಿಯಾಗಿ ಇವತ್ತು ರಾಷ್ಟ್ರವನ್ನು ಮುನ್ನಡೆಸುವಂಥ ಒಂದು ಕಾರ್ಯ ನಡೀತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅವರು ಹಾಕಿದಂಥ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೆ ನಮನಗಳನ್ನು ಸಲ್ಲಿಸಿದ್ದೇನೆ. ಪರಿನಿರ್ವಾಣ ದಿನ. ಈ ದಿನ ನಮ್ಮ ಭಾರತದ ರಾಜ್ಯಾಂಗ ವ್ಯವಸ್ಥೆಯನ್ನು ಮತ್ತು ಬರೆದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ದೇಶದ ಸುಭದ್ರತೆ ಮತ್ತು ಸಮಗ್ರತೆ ಸಾರ್ವಭೌಮತ್ವವನ್ನು ಸಾರುವಲ್ಲಿ ವಿಶ್ವವೇ ಬೆರಗಾಗಿ ನೋಡ್ತಕ್ಕಂಥ ಒಂದು ಏನು ಅಂಬೇಡ್ಕರ ಸಿದ್ಧಾಂತಗಳಿದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತು 140 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ಜನಸಂಖ್ಯೆ ದೊಡ್ಡದಾದಂಥ ಈ ದೇಶವನ್ನು ಇವತ್ತು ಎಲ್ಲ ಸಮಾಜಗಳು ಎಲ್ಲ ಧರ್ಮಗಳನ್ನು ಕೂಡಿಸ್ಕೊಂಡು ಹೋಗೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವರ ಒಂದು 68ನೇ ವರ್ಷದ ಈ ಸ್ಮರಣೆಯ ದಿನವನ್ನು ನಾವೆಲ್ಲರೂ ಮತ್ತೊಮ್ಮೆ ಅವರಿಗೆ ನಮನವನ್ನು ಸಲ್ಲಿಸಲು ನಾನು ಮಾತನಾಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪರಿನಿರ್ವಾಣ ಕಾರ್ಯಕ್ರಮವನ್ನು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇವತ್ತು ಅವರ ಆಗಿರುವಂಥ ಮಾರ್ಗದಲ್ಲಿ ನಾವು ಇವತ್ತು ನಡೆಯುವಂಥ ವಿಚಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅಳವಡಿಸ್ಯಾರ ಅವನ್ನು ಇವತ್ತು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಮತ್ತು ಸಮಾನತೆ ನ್ಯಾಯಕ್ಕಾಗಿ ಸಾಮಾಜಿಕ ಹೋರಾಟಗಳು ಏನು ಮಾಡಿದ್ದೀವಿ ಎಲ್ಲ ರೀತಿಯಿಂದ ಒಂದು ಅವರ ನೆನಪುಗಳು ಇವತ್ತು ದಿನ ನೆನೆಸುತ್ತಾ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಜೈ ಭೀಮ್. 1956 ಡಿಸೆಂಬರ್ 6ರಂದು ನಮ್ಮೆಲ್ಲರನ್ನು ಅಗಲಿದಂಥ ದಿನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಒಂದು ಸಮಾನತೆಯ ಸಂವಿಧಾನವನ್ನು, ಅದರ ಅಡಿಯಲ್ಲಿ ಇವತ್ತೆಲ್ಲರೂ ಸಮಾನರಾಗಿ ಬಾಳುತ್ತಾ ಇದ್ದೇವೆ. ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಪ್ರತಿಯೊಬ್ಬರೂ ಸಮಾನ ಹಕ್ಕುಳ್ಳವರಾಗಬೇಕೆಂದು ಈ ರಾಷ್ಟ್ರದ ಶೋಷಿತ ಜನಾಂಗದ ಅಭಿವೃದ್ಧಿಗಾಗಿ ಇಡೀ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರನ್ನು ಅಗಲಿ ಇಲ್ಲಿಗೆ 68 ವರ್ಷಗಳ ಗತಿಸಿತು. ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ. ಅವರನ್ನು ಇಡೀ ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲಿ ಕೂಡ ಅವರನ್ನು ಗೌರವಿಸಿ ಅವ್ರನ್ನ ಪೂಜ್ಯ ಭಾವನೆಯಿಂದ ಕಾಣ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ನಾವೆಲ್ಲರೂ ಇವತ್ತು ಪುಣ್ಯತಿಥಿಯ 68ನೇ ವರ್ಷದ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಅವರ ಒಂದು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕಂತೇಳಿ ಸಂದರ್ಭದಲ್ಲಿ ಅವರ ಪರಿನಿರ್ವಾಣ ದಿನಾಚರಣೆ ಅಂದರೆ ಅವರು ಸ್ವರ್ಗಸ್ಥರಾದಂಥ ದಿನಾಚರಣೆ. ಅಂದರೆ ನಾವೇನಪ್ಪ ಅಂದರೆ ಭಾರತೀಯರೆಲ್ಲರೂ ಎಲ್ಲ ಸಮಾಜಗಳು ಕರ್ನಾಟಕದ ಬಂತು, ಭಾರತ ಬಂತು, ನಮ್ಮ ದೇಶಾದ್ಯಂತ ಇವತ್ತಿನ ದಿವಸ ಆತಂತೇನಪ್ಪ ಅಂದರೆ ಸ್ವರ್ಗಸ್ಥ ದಿನಾಚರಣೆ ಮಾಡಿದಂತೆ
ಏಪ್ರಿಲ್ 14ರಂದು ಏನಪ್ಪ ಅಂದ್ರೆ ಏಪ್ರಿಲ್ 14 ಆತನ ಹುಟ್ಟಿದಂಥ ದಿನಾಚರಣೆ ಜನ್ಮದಿನ ಅಂತ ದಿನಾಚರಣೆ ಅವತ್ತು ಕೂಡ ಏನಪ್ಪ ಅಂದ್ರೆ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಮತ್ತೇನಪ್ಪ ಅಂದ್ರೆ ಇನ್ನೊಂದು ಏನಂತಂದ್ರೆ ಜನವರಿ 26 ಸಂವಿಧಾನ ಅರ್ಪಣೆ ದಿನಾಚರಣೆ. ಸಂವಿಧಾನ ಅರ್ಪಣೆ ದಿನಾಚರಣೆಯೂ ಕೊಡ್ತೇವೆ. ಪರಿಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ 3 ಬಾರಿ ಏನಪ್ಪ ಅಂದ್ರೆ ಆತನ ನೆನಪಿಸ್ಕೊಳ್ತಿದ್ದೇವೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಆತನ ಅಡಿಯಾಳಾಗಿ ಆತನ ಸಂವಿಧಾನ ದಿನಾಚರಣೆಯನ್ನು ನಾವೆಲ್ಲರೂ ಏನಪ್ಪ ಅಂದ್ರೆ ಜಾಸ್ತಿ ತಪ್ಪದೇ ಪಾಲಿಸ್ಬೇಕು. ಬರೀ ನಿರ್ವಹಣೆ ಮಾಡಿದರೆ ಇಂಥ ಪೂಜೆ ಮಾಡಿದ್ರಲ್ಲ, ಆ ಅಂಬೇಡ್ಕರ್ ತತ್ವ ಪಾಲಿಸ್ಬೇಕು. ಎಲ್ಲ ಅಧಿಕಾರಿಗಳು, ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಜಾತ್ಯತೀತ ಪಾಲಿಸ್ಬೇಕಂತೇಳಿ ನಾನೇನಪ್ಪ ಅಂದ್ರೆ ಇವತ್ತು ದಿನ ಒಂದು 2 ಮಾತನ್ನು ಆಡ್ತಿದ್ದೇನೆ. 2 ಮಾತನ್ನು ಮುಗಿಸ್ತೇನೆ. ಭಾರತ ರತ್ನ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ವರ್ಷದ ಏನು ಪರಿನಿರ್ವಾಣ ದಿನವನ್ನು ಇವತ್ತು ರಾಷ್ಟ್ರದಂಥ ನಮ್ಮ ಏನು ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಅವರು ನಮ್ಮನ್ನೆಲ್ಲ ಆಗಲಿ 68 ವರ್ಷಗಳ ಕಳೆದು ಆದ್ರೆ ಅವರ ಏನು ಬಿಟ್ಟುಕೊಟ್ಟೋದಂಥ ಆದರ್ಶಗಳು, ಈ ಸಂವಿಧಾನದ ಹಕ್ಕುಗಳು ನಾವೆಲ್ಲ ಏನಪ್ಪ ಅಂದ್ರೆ ನಾವು ಕಾಪಾಡಿಕೊಂಡು ಮುಂದೆ ಅವ್ರು ಹಾಕಿಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ನಡಿಬೇಕು. ಮತ್ತು ಅವರ ವಿಚಾರಗಳನ್ನು ಏನಪ್ಪ ಅಂದ್ರೆ ಇಡೀ ನಮ್ಮ ಈ ಮುಂದಿನ ಯುವ ಪೀಳಿಗೆಗೆ ನಾವೆಲ್ಲರೂ ಮುಟ್ಟಿಸ್ಬೇಕು. ಅವರ ಏನು ಇವತ್ತು ಶೋಷಣೆಗೆ ಒಳಗಾದಂಥ ಜನಾಂಗಕ್ಕೆ ಮತ್ತು ಎಲ್ಲ ಸರ್ವ ಜಾತಿಯರಿಗೆ ಸುತ್ತ ಏನಪ್ಪ ಅಂದ್ರೆ ಸಂವಿಧಾನದ ಹಕ್ಕನ್ನು ಕೊಟ್ಟೋಗಿದ್ದಾರೆ. ಅಂಥ ಮಹಾ ವ್ಯಕ್ತಿಯ ವಿಚಾರಗಳನ್ನು ನಾವೆಲ್ಲ ಅಳವಡಿಸಬೇಕು. ಇವತ್ತು ಭೀಮರಾವ್ ಅಂಬೇಡ್ಕರ್ ಅವರು ಏನು ಇವತ್ತು ನಮ್ಮ ಭಾರತ ದೇಶದಲ್ಲಿ ಹುಟ್ಟದೇ ಇದ್ನಪ್ಪ ಅಂದ್ರೆ ನಮ್ಮ ಏನು ಇವತ್ತು ಅಭಿವೃದ್ಧಿ ಪಥದಲ್ಲಿ ಸಾಗ್ತಂಥ ಭಾರತ ಇನ್ನೂ ಹಿಂದುಳಿದಿತ್ತು. ಅವ್ರೇನು ಹಾಕಿಕೊಟ್ಟಂಥ ಮಾರ್ಗಗಳು ಏನೇ ಇದೆಯವಲ್ಲ, ಇವತ್ತು RBI ಇರ್ಬೋದು, ಇನ್ನು ಅನೇಕ ಸಂವಿಧಾನದಲ್ಲಿ ಅವರು ಸಾಕಷ್ಟು ಮಹಿಳೆಯರ ಸಲುವಾಗಿ ಅನೇಕ ಹೋರಾಟಗಳನ್ನು ಮಾಡಿ ಸಂವಿಧಾನದಲ್ಲಿ ಇವತ್ತು ಅಳವಡಿಸೋದ್ರಿಂದ ಅವರಿಗೆಲ್ಲ ಸಂವಿಧಾನ ಹಕ್ಕು ಸಿಕ್ಕಿದೆ, ಮಹಿಳೆ ಮೀಸಲಾತಿ ಸಿಕ್ಕಿದೆ. ಹಿಂಗಾಗಿ ಇವತ್ತೇನಪ್ಪ ಅಂದ್ರೆ ಏನು ಈ ಶಿಕ್ಷಣದಿಂದ ವಂಚಿತರಾಗಿದ್ದೀವಿ. ನಮಗೆಲ್ಲ ಏನಪ್ಪ ಅಂದ್ರೆ ಇವತ್ತು ಶಿಕ್ಷಣ ಸಿಕ್ಕು ನಮ್ಮವರೆಲ್ಲ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಬೆಳಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶ್ರಮ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರೇನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಂತ ಇವತ್ತು ನಾವೆಲ್ಲರೂ ಗಂಗಾವತಿ ನಗರದ ನಾಗರಿಕರು ನಾವು ಕೇಳಿಕೊಳ್ಳೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ಕರ್ನಾಟಕದ ಜನತೆಗೆ ನಮಸ್ಕಾರ. ನಾನು ಸೋಮು ಅಂತ. ಧೀರ ಭಗತ್ ರಾಯ್ ಸಿನಿಮಾವನ್ನು ಇಡೀ ಕರ್ನಾಟಕದಾದ್ಯಂತ ನಾವು ಪ್ರಮೋಟನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಗಂಗಾವತಿಯಲ್ಲಿದ್ದೀವಿ. ಈ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ. ಏನು ಇವತ್ತು ವಿಶೇಷತೆ ಅಂತ ನೋಡ್ತಾ ಹೋಗೋದಾದರೆ, ವಿಶ್ವರತ್ನ, ಭಾರತ ರತ್ನ, ಭಾರತ ಭಾಗ್ಯವಿದಾತ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ದಿನ. ಈ ಸಿನಿಮಾವನ್ನು ಏನಕ್ಕೆ ಬಿಡ್ತಾ ಇದ್ದೀವಿ ಅಂದರೆ, ಧೀರ ಭಗತ್ ರಾಯ ಎನ್ನುವಂಥ ಸಿನಿಮಾ ಇಡೀ ಸಂವಿಧಾನದ ಆಶಯಗಳನ್ನು ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಕಥೆಯನ್ನು ಸಾರುವಂಥ ಈ ಸಿನಿಮಾ ಅವರ ಒಂದು ಬದುಕಿನ ಒಂದು ಕೆಲವಿಷ್ಟು ಚಿತ್ರಣವನ್ನು ನಮಗೆ ತೋರಿಸ್ತದೆ. ಹೆಚ್ಚಿನ ಮಟ್ಟದಲ್ಲಿ ಸಿನಿಮಾದ ಮೂಲಕ ಜನರಿಗೆ ರೀಚ್ ಆಗ್ತದೆ ಎನ್ನುವಂಥ ಉದ್ದೇಶದಿಂದ ಇವತ್ತು ಅವರಿಗೆ ಈ ಸಿನಿಮಾ ತಂಡ ಈ ಸಿನಿಮಾವನ್ನು ಸಮರ್ಪಣೆ ಮಾಡ್ತಿದೆ. ಇವತ್ತು ನಾವು ಗಂಗಾವತಿಯಲ್ಲಿದ್ದೀವಿ. ಗಂಗಾವತಿಯ ಸಮಸ್ತ ಸಿನಿಮಾ ವೀಕ್ಷಕರಲ್ಲಿ ಹಾಗೆ ಎಲ್ಲ ಜನತೆಯಲ್ಲಿ ನಾನು ಕೇಳ್ಕೊಡ್ತಾ ಇದ್ದೀನಿ, ಈ ಸಿನಿಮಾವನ್ನು ತಪ್ಪದೆ ನೀವು ಚಿತ್ರಮಂದಿರಗಳಿಗೆ ಅಂದರೆ ಅಮರ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ತೆರೆ ಕಾಣ್ತಿದೆ. ಎಲ್ಲ ಗಂಗಾವತಿಯ ಸಮಸ್ತ ಜನತೆ ಈ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ಸಂವಿಧಾನದ ವಿಚಾರಗಳು, ಸಂವಿಧಾನದ ಆಶಯ ಎಲ್ಲರಿಗೆ ಗೊತ್ತಾಗುವಂಥ ಒಂದು ಉದ್ದೇಶದಿಂದ ನಾವಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲಲ್ಲಿದ್ದೀವಿ. ಇಲ್ಲೆಲ್ಲರೂ ಕೂಡ ಅವರ ಅನುಯಾಯಿಗಳು ಸೇರಿಕೊಂಡಿದ್ದೀವಿ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಗಂಗಾವತಿಯ ಜನತೆ ಈ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ವೀಕ್ಷಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ.